ಕಲಿಕೇತ ಬೊಮ್ಮಯ್ಯ ಕಿನ್ನರಿ ಬೊಮ್ಮಯ್ಯ. ಈ ಕಿನ್ನರಿ ಬೊಮ್ಮಯ್ಯ ಆ ತ್ರಿಪುರಾಂತಕ ದೇವಸ್ಥಾನದ ಮುಂದ್ಗಡೆ ಕುಂತ್ಕೊಂಡು ಕಿನ್ನರಿ ನುಡಿಸ್ತಿದ್ದ. ಆತನ ಕಿನ್ನರಿಗೆ ಸಾಕ್ಷಾತ್ ಶಿವ ಆನಂದ ಬಾಷ್ಪಗಳನ್ನ ಸುರಿಸ್ತಿದ್ನಂತ. ಅಂತ ಸುಂದರವಾಗಿ ಕಿನ್ನರಿಯನ್ನು ನುಡಿಸಾವ. ಹೀಗೊಂದು ದಿವಸ ತ್ರಿಪುರಾಂತಕ ದೇವಸ್ಥಾನದ ಎದುರಿಗೆ ಆನಂದದಿಂದ ಕಿನ್ನರಿಯನ್ನು ನುಡಿಸ್ತಾ ಇದ್ದ. ಅವಾಗ ಒಂದು ಮೇಕೆ ಮರಿ, ಒಂದು ಆಡಿನ ಮರಿ ಯಾರ ಕೈಯಿಂದನೋ ತಪ್ಪಿಸ್ಕೊಂಡು ಓಡ್ಕೊಂತ ಬಂದು ಆ ಕಿನ್ನರಿ ಬೊಮ್ಮಯ್ಯನ ತೊಡೆ ಮೇಲೆ ಕುಂತು ಅವನ ಹತ್ರ ಬಂತು. ಶರಣಾಗತಿಯಾಗಿ ಬಂದಿರತಕ್ಕಂಥ ಜೀವವನ್ನ ರಕ್ಷಣೆ ಮಾಡೋದು ಶರಣ ಧರ್ಮ. ಯಾರು ಶರಣಾಗತರಾಗಿ ಬಂದಿರ್ತಾರಲ್ಲ ಅವನ್ನ ರಕ್ಷಣೆ ಮಾಡಬೇಕು. ಅದು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು. ಆ ಕುರಿಯನ್ನ, ಆಡನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂತಾನೆ. ಆಗ ಬಿಜ್ಜಳನ ಉಳಿಗದ ಬೊಜ್ಜನಾಯಕ ಅಂತಕ್ಕಂಥವ ಬಂದು, ಅದು ನಂದು ಆಡ ಬಿಡು ಅಂತಾನ. ಇಲ್ಲಪ್ಪ, ಅದು ನಿನಗೆ ಹೆದರಿ ನನ್ನ ಬಳಿ ಬಂದದ, ಇದು ನನ್ನ ಹತ್ರನೇ ಇರಲಿ, ನಾನು ನಿನಗೆ ಕೊಡೋದಿಲ್ಲ ಅಂತ ಹೇಳಿದಾಗ, ಅದು ನನ್ನ ಪ್ರೇಯಸಿಗೆ ಇವತ್ತು ಅವಳು ಬಯಸಿದಾಳೆ, ಅವಳ ದೇವರಿಗೆ ಬಲಿ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕುರಿಮರಿ, ಅದು ಆಡ್ಮರಿ. ಅದಕ್ಕೆ ನಾನು ಅದನ್ನು ಬೇಕು, ನನಗೆ ಕೊಡು, ನಾ ಸಾಮಾನ್ಯನಲ್ಲ, ಬಿಜ್ಜಳನ ಉಳಿಗದ ಬೊಜ್ಜನಾಯಕ ಅಂತ ಹೆದರಿಸ್ತಾನೆ. ಅವಾಗ ಕಿನ್ನರಿ ಬೊಮ್ಮಯ್ಯಗಳಂತಾರ, ನೋಡೋದು ಪ್ರಾಣ ಭಿಕ್ಷೆಯನ್ನು ಕೇಳ್ಕೊಂಡು ಬಂದದ, ಅದಕ್ಕೆ ಎಷ್ಟು ಕೊಟ್ಟಿ ಹೇಳು, ಅಷ್ಟು ರೊಕ್ಕ ಕೊಡ್ತೇನೆ. ಅಷ್ಟು ಕೊಟ್ರೆ ನಡೆಯಂಗಿಲ್ಲ ನನಗೆ ಅಂತಂದ್ರೆ 10 ಪಟ್ಟು ಬೆಲೆ ಹೇಳ್ತಾನೆ. ತಡಿ ಅಂತ ಹೇಳಿ ಕಿನ್ನರಿ ಬೊಮ್ಮಯ್ಯ ಆ ತ್ರಿಪುರಾಂತಕ ದೇವಸ್ಥಾನದ ಕಟ್ಟೆಯ ಮೇಲೆ ಕುಂತ್ಕೊಂಡು ಕಿನ್ನರಿಯನ್ನು ನುಡಿಸಿದಾಗ 10 ಜನ, ಸಾವಿರಾರು ಜನ ಶರಣರು ಆತನ ಜೋಳಿಗೆಯಲ್ಲಿ ಹಣವನ್ನು ಹಾಕ್ತಾರೆ, ಕಾಣಿಕೆಯನ್ನು ಕೊಡ್ತಾರೆ. ಅದು ಎಷ್ಟು ಹಾಕದಂದ್ರ ಆ ಬೊಜ್ಜನಾಯಕ ಕೇಳಿದ್ನಲ್ಲ ಅಷ್ಟೇ ಹಾಕದ ದ್ರವ್ಯ. ನೋಡ್ರಿ, ಕೊಟ್ಟವರು ನಾವಲ್ಲ, ಭಗವಂತ ನಮ್ಮ ಮೂಲಕ್ಕೆ ಕೊಡಿಸಿದ. BLD ಸಂಸ್ಥೆಗೆ ಭೂದಾನವನ್ನು ಕೊಟ್ಟಿರ್ತಕ್ಕಂಥ ಸಜ್ಜನ ಶಿವಲಿಂಗಮ್ಮ, ಸಜ್ಜನ ಅಮ್ಮ, ಅವಳು ಕೊಡಬೇಕು ಅಂತ ಮನಸ್ಸು ಮಾಡಲಿಕ್ಕೆ ಯಾರ ಕಾರಣ ಅಂದ್ರ ಆ ಪರಮಾತ್ಮನ ಪ್ರತಿಸ್ವರೂಪನಾಗಿರ್ತಕ್ಕಂಥ ಬಂತನಾಳದ ಸಂಗನ ಬಸವ ಶಿವಯೋಗಿ. ಹಾಗೆ ಆ 10 ಪಟ್ಟು ಬೆಲೆಯನ್ನು ಕೊಟ್ಟಾಗ ಅದರಿಂದ ಹೊನ್ನನ್ನು ತೆಗೆದುಕೊಂಡು, ಚಿನ್ನವನ್ನು ತೆಗೆದುಕೊಂಡು ಆ ಬೊಜ್ಜನಾಯಕ ತನ್ನ ಪ್ರೇಯಸಿಯ ಹತ್ರ, ದೇಹಾಂಗನೆಯ ಹತ್ರ ತಗೊಂಡು ಹೋಗ್ತಾನೆ. ತಗೊಂಡು ಹೋಗಿ ಆಕಿಗೆ ಬಂಗಾರ ಹಾಕ್ತಾನೆ. ಬಂಗಾರದ ನಾಣ್ಯಗಳನ್ನು ಆಕಿನ ಮೇಲೆ ಸುರುತ್ತಾನ. ಆಕಿ ಖುಷಿ ಹಾಕ್ಕಳಂತ ತಿಳ್ಕೊಂಡಿರ್ತಾನ. ಏನನ್ನ ಅಪೇಕ್ಷೆ ಪಡುವುದಲ್ಲ, ಅಪೇಕ್ಷೆ ಪಟ್ಟದ್ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲಿಯೂ ದಕ್ಕೋದಿಲ್ಲ. ಅವ ತಿಳ್ಕೊಂಡಿದ್ದ ಕುರಿ ಮರಿ ಬಿಟ್ಟು ಈ ಬಂಗಾರ ಒಯ್ದು ಕೊಟ್ರ ಆಕಿಗೆ ಬಹಳ ಖುಷಿ ಆಗ್ತದಂತ ತಿಳ್ಕೊಂಡಿದ್ದ. ಆಕಿ ಕೇಳಿದ್ಳು, ನಿನಗ ನನ್ನ ದೇವರಿಗೆ ಬಲಿ ಕೊಡ್ಲಿಕ್ಕ ಆ ಆಡು ಮರಿ ಹೇಳಿದ್ಯಾ, ನೀ ಬಂಗಾರ ತಗೊಂಡು ಬಂದಿಯಲ್ಲ ಅಂತ ಕೇಳಿದಾಗ, ಅದ ಕುರಿ ಮರಿನೇ ಆ ಕಿನ್ನರಿ ಬೊಮ್ಮಯ್ಯಗೆ ಮಾರಿ ಅದ್ರೊಳಗೆ ರೊಕ್ಕ ತಂದೀನಿ ಅಂದಾಗ, ನೀಯಾ ಗಂಡಸಂತ ಬೈತಾಳಕ್ಕೆ. ದೇವರಿಗೆ ಬಲಿ ಕೊಡ್ಲಿಕ್ಕೆ ಹೊಂಟಿರ್ತಕ್ಕಂಥ ನನ್ನ ದೇವರ ಬಲಿಯನ್ನ ಮಾರಿಯಲ್ಲ, ನೀನ್ಯಾವ ಗಂಡಸ, ನನಗೆ ಅದ ಕುರಿ ಬೇಕು ಅಂತ ಆ ಬಂಗಾರದ ಆಭರಣಗಳನ್ನ ಕಾಲಿನಿಂದ ಒದ್ದು ಬಿಡ್ತಾಳಕ್ಕೆ. ಮಾಯೆ ಯಾವ ರೀತಿ ಮುಂದೆ ಬಂದು ನಿಲ್ತದೆ ಗೊತ್ತಾಗೋದಿಲ್ಲ. ಕಾಲಿನಿಂದ ಒದ್ದು ಬಿಡ್ತಾಳೆ. ಆತ ಮತ್ತು ಹೋಗ್ತಾನೆ ಅಲ್ಲಿ. ಆವಾಗ ಬೊಮ್ಮಯ್ಯ ಹೇಳ್ತಾನ, ನೀನ ಹೇಳಿದಿ ನಮಗೆ, ಅದ್ರ ಬೆಲೆ ಕಟ್ಟಿದೆ, ಬೆಲೆ ಕೊಟ್ಟಿವಿ, ಬೆಲೆ ಕೊಟ್ಟ ಮೇಲೆ ಆ ವಸ್ತುವಿನ ಮಾಲೀಕ ನೀನಾಗೋದಿಲ್ಲ, ತ್ರಿಪುರಾಂತಕೇಶನೇ ಅದ್ರ ಮಾಲೀಕ. ಅದಕ್ಕೆ ನಿನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಿನಗೆ ಕೊಟ್ರ ಅದರ ಜೀವ ಹರಣ ಆಗ್ತದೆ. ನೋಡಿ, ಜೀವ ಭಾವ ಹೋಗಿ
ಶಿವಭಾವ ಬರಬೇಕಾದ್ರ ಕಣ್ಣು ಮುಚ್ಚಿಕೊಂಡು ಗಡ್ಡ ಬಿಟ್ಟು ತುಪ್ಪ ಬಿಟ್ಟು ತೆಪ್ಪ ಏರಿ ಗುಡ್ಡದ ಮೇಲೆ ಹೋಗಿ ಕುಂತು ತಪಸ್ಸು ಮಾಡುವುದಲ್ಲ. ಜೀವರಲ್ಲಿ ಕರುಣೆಯನ್ನು ತೋರುವುದೇ ಶಿವಭಾವ. ಎಲ್ಲೆಲ್ಲಿ ಜೀವದ ಅಲ್ಲಲ್ಲಿ ಕರುಣೆ ತೋರ್ಬೇಕು. ನೋಡು, ಅದರೊಳಗೆ ಜೀವದ ಮೇಲೆ ಅದರೊಳಗೆ ಶಿವ ಅದಾನ. ಆ ಮೇಕೆ ಮರಿಯನ್ನ ನಾನು ರಕ್ಷಣೆ ಮಾಡ್ತೀನಿ, ನಿನಗೆ ಕೊಡಂಗಿಲ್ಲ. ಏಯ್ ಶರಣ, ಹಣಮ್ಯಾಲಿ ಭಸ್ಮ, ಕೊರಳಲ್ಲಿ ಲಿಂಗ, ಯಾವುದೋ ಗಿಡದ ಬೀಜಗಳನ್ನು ಹಾಕಿಕೊಂಡಿರ್ತಕ್ಕಂಥ ನೀನು ಯಾರನ್ನ ಎದುರಿಸ್ತೀಯ ಅನ್ನೋದು ಗೊತ್ತೈತೆ ನಿನಗ? ನಾನು ಸಾಮಾನ್ಯನೇನು? ಬಿಜ್ಜಳನ ಉಳಿಗದವನು ನಾನು. ಬಿಜ್ಜಳನ ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ ನಾನು. ಅದಕ್ಕೆ ನಾನು ಆ ಮೇಕೆ ಮರಿ ಕೇಳ್ತೀನಿ ಅಂದ್ರ ನನಗೆ ಕೊಡ್ಲೇಬೇಕಂತ ಕತ್ತಿ ಹಿರಿತಾನ. ಯಾವಾಗ ಆತ ಕತ್ತಿ ಹಿರಿತಾನಲ್ಲ, ಶರಣ ತನ್ನ ಗಣಾಚಾರವನ್ನ ಹೊರಗೆ ತರ್ತಾನ. ಪಂಚಾಚಾರಗಳಲ್ಲಿ ಶತ್ರುವಿನ ರಕ್ಷಣೆಯಿಂದ ಧರ್ಮದ ರಕ್ಷಣೆಗಾಗಿ ಕತ್ತಿಯನ್ನು ಹೊರಗಿರಲಿಕ್ಕೂ ಕೂಡ ಹಕ್ಕನ್ನು ಕೊಟ್ಟರು ಬಸವಾದಿ ಪ್ರಮತರು. ಯಾವ ಕತ್ತಿಯನ್ನು ಹಿರಿದಿರ್ತಕ್ಕಂಥ ಬೊಜ್ಜನಾಯಕನ ಶಿರವನ್ನ ಕಣ್ಣು ಮುಚ್ಚಿ ಕಣ್ಣು ತರಿದ್ರಲ್ಲಿನೇ ಆತನ ಶಿರಚ್ಛೇದನವನ್ನ ಕಿನ್ನರಿ ಬೊಮ್ಮಯ್ಯ ಮಾಡಿಬಿಡ್ತಾನೆ. ಸುದ್ದಿ ಕಲ್ಯಾಣವನ್ನ ಆಳ್ತಾ ಇರ್ತಕ್ಕಂಥ ಕಲಚೂರಿ ರಾಜನಾಗಿರ್ತಕ್ಕಂಥ ಬಿಜ್ಜಳನವರೆಗೆ ಹೋಗ್ತದೆ. ಜೀವ ಹತ್ಯೆ ಆಗ್ಯದ ಅಂದ್ಮೇಲೆ ಕೇಸ್ ಆಗ್ತದಲ್ಲ, FIR ಆಗ್ತದಲ್ಲ. ಈಗ ಅವಾಗನು ಹಾಗ ಇತ್ತು. ಕರ್ಕೊಂಡು ಹೋಗಿ ಎನ್ಕ್ವೈರಿ ಕರ್ಕೊಂಡು ಹೋದ್ರು. ಕೊಲೆ ನಡೆದಾಗ ಅಲ್ಲಿ 3 ಇದ್ದವರು. ಒಬ್ಬ ಕಿನ್ನರಿ ಬೊಮ್ಮಯ್ಯ, ಇನ್ನೊಬ್ಬವ ಕೊಲೆಯಾಗಿರ್ತಕ್ಕಂಥ ಬೊಜ್ಜನಾಯಕ, ಇನ್ನೊಬ್ಬವ ತ್ರಿಪುರಾಂತಕ ಲಿಂಗ. 3 ಜನ ಇದ್ದವರು. ಯಾರು ಸಾಕ್ಷಿ ಹೇಳ್ಬೇಕು? ಕೊಲೆ ಮಾಡಿದವನ್ ಕೇಳಿದ್ರೆ ನಾನು ತಪ್ಪಿಲ್ಲ ಅಂತ ಹೇಳ್ತಾನೆ. ಮತ್ತು ಅಪರಾಧಿಯನ್ನೇ ಸಾಕ್ಷಿದಾರನಾಗಿ ಮಾಡಕ್ ಬರಂಗಿಲ್ಲ. ಇವತ್ತೂ ಬರಂಗಿಲ್ಲ, ಅವತ್ತೂ ಬರ್ತಿದ್ದಿಲ್ಲ. ಇನ್ಯಾರು ಸಾಕ್ಷಿ ಹೇಳಬೇಕು? ಅವಾಗ ಕಿನ್ನರಿ ಬೊಮ್ಮಯ್ಯನ ಹೇಳ್ತಾನೆ, ಇವ್ರು ಯಾಕ್ರಿ? ತ್ರಿಪುರಾಂತಕ ಅದಾನಂತ ನಾ ನಂಬೀನಿ, ಅವನ ಸಾಕ್ಷಿ ಹೇಳಿ. ತ್ರಿಪುರಾಂತಕ ಅದಾನಂತ ನಾ ನಂಬಿದ್ದೀನಿ. ಹರಿಹರ ತನ್ನ ರಗಳೆಯಲ್ಲಿ ಬಹಳ ಅದ್ಭುತವಾಗಿ ಬರೀತಾನೆ, ಅವನ ಹೇಳಿ ಅಂದಾಗ ಸ್ವತಃ ಬಿಜ್ಜಳ ರಾಜ ತ್ರಿಪುರಾಂತಕ ದೇವಸ್ಥಾನಕ್ಕೆ ಬರ್ತಾನೆ. ಕಿನ್ನರಿ ಬೊಮ್ಮಯ್ಯ ಆತನ ಮುಂದ್ಗಡೆ ನಿಂತುಕೊಂಡು ತನ್ನ ಕಿನ್ನರಿಯನ್ನು ನುಡಿಸಿ ವಚನಗಳನ್ನು ಹಾಡ್ತಾನೆ. ಹಾಡಿದಾಗ ತ್ರಿಪುರಾಂತಕ ಲಿಂಗ ಘೋಷಣೆ ಮಾಡ್ತದೆ. ತ್ರಿಪುರಾಂತಕ ಲಿಂಗ ಘೋಷಣೆ ಮಾಡ್ತದೆ, ಆ ಬೊಜ್ಜನಾಯಕನ ಶಿರಚ್ಛೇದನವನ್ನು ಮಾಡಿದರಲ್ಲಿ ಯಾವ ಕಿನ್ನರಿ ಬೊಮ್ಮಯ್ಯನಿಂದ ಯಾವ ದೋಷವೂ ಆಗಿಲ್ಲ. ಯಾವ ಮರಿಯನ್ನ, ಆಡಿನ ಮರಿಯನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ವೇಳೆ ಅವನ ಶಿರಚ್ಛೇದನ ಇವನು ಮಾಡದೆ ಹೋಗಿದ್ರೆ ಆ ಜೀವ ಹತ್ಯೆ ಆಗ್ತಿತ್ತು. ಜೀವ ಹತ್ಯೆಯನ್ನು ತಪ್ಪಿಸಲಿಕ್ಕೆ ಮಾಡಿದಾನೆ ಅಂತ 7 ದಿವಸ ಅತ್ಯಂತ ಉಗ್ರವಾಗಿರ್ತಕ್ಕಂಥ ಧ್ವನಿಯಲ್ಲಿ ತ್ರಿಪುರಾಂತಕ ಲಿಂಗ ಸಾಕ್ಷಿ ಹೇಳ್ತದಂತ. ಅದಕ್ಕೆ ಬಿಜ್ಜಳ ರಾಜ ಬಸವಾದಿ ಪ್ರಮತರು ಬೆಕ್ಕಸ ಬೆರಗಾಗಿ ಕಿನ್ನರಿ ಬೊಮ್ಮಯ್ಯನನ್ನ ಆನಂದದಿಂದ ಹಾಡ್ತಾರಂತೆ, ಅವನಲ್ಲಿ ಕ್ಷಮೆಯಾಚನೆ ಮಾಡ್ತಾರಂತೆ. ಹೀಗೆ ಅದ್ಭುತವಾಗಿರ್ತಕ್ಕಂಥ ಲೀಲಾಮೂರ್ತಿಯಾಗಿರ್ತಕ್ಕಂಥ ಕಿನ್ನರಿ ಬೊಮ್ಮಯ್ಯನ ಅನಂತ ಲೀಲೆಗಳನ್ನು ನೋಡ್ತೀವಿ. ಆತನ ಇನ್ನೊಂದು ವಚನವನ್ನ ನಾವು ನೋಡೋಣ. ನೋಡ್ರಿ, ಎಂಥ ಆತ ಆಂಧ್ರ ಮೂಲದವನು, ಕನ್ನಡವನ್ನ ಮೊದಲಿನಿಂದ ಕಲ್ತಿಲ್ಲ.